Okay, welcome back to one more video from Diku Creations. So in this video, let me take the exercise 8.3. In the last video, we had discussed till the question number 7. Now I'll be going to continue with the question number 8. If you are watching the video first time, please do subscribe and support and share. So definitely this will help somebody to gain some knowledge about the trigonometric identities. Come, let's start the video now. Here the question number 8. So question number 8 ಏನಂದ್ರೆ sin a plus cosecant square plus cos a plus secant whole square equal to 7 cot square a plus tan square a. Here it is plus 7 plus cot square a plus tan square a. ಸೊ ಇವಾಗ ಈ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಇಫ್ ಯು ಅಬ್ಸರ್ವ್ ದ ಗಿವನ್ ಎಕ್ಸ್ಪ್ರೆಷನ್ ಕೇರ್ಫುಲಿ, ಇದು ನೋಡಿ ಇಲ್ಲಿಂದ ಇಲ್ಲಿಗೆ ಆ್ಯಂಡ್ ಆಲ್ಸೋ ಇಲ್ಲಿಂದ ಇಲ್ಲಿಗೆ ಇಟ್ ಈಸ್ ಲೈಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಹಿಯರ್ ದಿಸ್ ಈಸ್ ಎ ಪ್ಲಸ್ ಬಿ, ಹಿಯರ್ ದೇರ್ ಇಸ್ ಎ ಸ್ಕ್ವೇರ್ ಸ್ಕ್ವೇರ್, ಹಿಯರ್ ಆಲ್ಸೋ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಫಸ್ಟ್ ನಾನು ಏನು ಮಾಡಬೇಕು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ನಮಗೆ ಗೊತ್ತು ಏನು ಎ ಸ್ಕ್ವೇರ್ ಅಂದರೆ ಏನು, ಎ ಅಂದರೆ ಇದು, ಬಿ ಅಂದರೆ ಇದು, ಹಿಯರ್ ಆಲ್ಸೋ ಎ ಅಂದರೆ ಇದು, ಬಿ ಅಂದರೆ ಇದು. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಫಸ್ಟ್ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡ್ತೀನಿ. So directly we'll be applying the a plus b whole square formula. So that is ಏನಾಗುತ್ತೆ, sin square a plus cosecant square a plus 2 into sin a into cosecant a. So ಇಷ್ಟು ಟರ್ಮು ಓನ್ಲಿ ಫಾರ್ ದಿಸ್. ಸೊ ನೆಕ್ಸ್ಟು ಇದಕ್ಕೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸಿಕೆಂಡ್ ಎ ಅಂತ ಆಯಿತು. ಆಯಿತಾ? ಸೊ ಫಸ್ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ, ಸೊ ಇದನ್ನು ತೋರಿಸ್ತೀನಿ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಇದು ಆಸ್ ವೆಲ್ ಆಸ್ ಈ ಟರ್ಮ್ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಟರ್ಮ್ ಹಾಗೆ ಬರ್ಕೋತೀನಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಈ ಸೈನ್ ಎನ ಹಂಗೆ ಬರ್ಕೊಂಡೆ ಇಂಟು ಈ ಕೊಸಿಕೆಂಟ್ ಇದೆಯಲ್ಲ ಅದನ್ನು 1/sin ಅಂತ ಬರಿಬೋದು ಫ್ರಮ್ ದಿ ಬೇಸಿಕ್ ಡೆಫಿನೇಷನ್, ಪ್ಲಸ್ ಕಾಸ್ ಸ್ಕ್ವೇರ್ ಹಾಗೆ ಬರದೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಡ್ ಸ್ಕ್ವೇರ್ ಎ ಹಾಗೆ ಬರದೆ ಪ್ಲಸ್ 2 ಕಾಸ್ ಎ ಹಾಗೆ ಬರೆದು ಈ ಸಿಕೆಂಡ್ನ 1/cos ಎ ಅಂತ ಬರದೆ. ಏನಕ್ಕಂದರೆ ಈ ಕಾಸು ಕ್ಯಾನ್ಸಲ್ ಆಯಿತು, ಈ ಸೈನು ಕ್ಯಾನ್ಸಲ್ ಆಯಿತು. 2 into 1 ವಿಚ್ ಇಸ್ ಈಕ್ವಲ್ ಟು 2. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್, ಸೊ ನೋಡಿ ಇಲ್ಲಿ ಇದು ಕ್ಯಾನ್ಸಲ್ ಆಯಿತು, 2 ಆಯಿತು, ಇದು ಕ್ಯಾನ್ಸಲ್ ಆಯಿತು, 2 ಆಯಿತು, 2 + 2 4 ಅಂತ ಬರ್ಕೊಂಡೆ, ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಡ್ ಸ್ಕ್ವೇರ್ ಎ, ಈ 2ನ ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇರೋ ಟರ್ಮ್ಸ್ಗಳನ್ನೇ ಜಸ್ಟು ರೀಅರೇಂಜ್ ಮಾಡಿಬಿಟ್ಟು ಬರಿತೀನಿ. ಸೊ ನೋಡ್ಕೊಳ್ಳಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫಸ್ಟು ಈ ಟರ್ಮ್ ಬರಿತೀನಿ ಸೈನ್ ಸ್ಕ್ವೇರ್ ಎ, ಅದಾದಮೇಲೆ ಇದು ಬರಿತೀನಿ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಈ 4 ಇದೆಯಲ್ಲ 4 ಬರೆದೆ. ನೆಕ್ಸ್ಟು ಕೋಸಿಕೆಂಟ್ ಸ್ಕ್ವೇರ್ ಎ ಬರಿತೀನಿ, ಕೋಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ ಲಾಸ್ಟಲ್ಲಿ ಸಿಕೆಂಡ್ ಸ್ಕ್ವೇರ್ ಎ ಬರೆದೆ. ಇವಾಗ ನಮಗೆ ಒಂದು ಟ್ರಿಗ್ನಾಮೆಟ್ರಿ ಐಡೆಂಟಿಟಿ ಇದೆ, ಏನಂದರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1. ಅಂದರೆ ಇವೆರಡೂ ಟರ್ಮ್ದು ವ್ಯಾಲ್ಯೂ 1 ಆಯಿತು. ಸೊ 1 ಡೈರೆಕ್ಟಾಗಿ ಇದು 1 ಆಯಿತು. ಸೊ 1 + 4 ಏನಾಯಿತು, 5 ಆಯಿತು. 5 ಪ್ಲಸ್
ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ ಎ. ಸೊ ಇವಾಗ ನಮಗೆ ಆರ್ ಎಚ್ ಎಸ್ ಬಂದಿಲ್ಲ. ಏನು ಆರ್ ಎಚ್ ಎಸ್ಸು? 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ವಿಚ್ ಈಸ್ ಈಕ್ವಲ್ ಟು 5 ಹಾಗೆ ಬರದೆ ಪ್ಲಸ್ ನಮಗೊಂದು ಟ್ರಿಗ್ನಾಮೆಟ್ರಿ ಐಡೆಂಟಿಟಿ ಇದೆ. ಏನು? ಕೊಸಿಕೆಂಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ನ ಕೊಸಿಕೆಂಟ್ ಸ್ಕ್ವೇರ್ ಎ ಅಂತ ಬರೀಬೋದು. ಅಂದರೆ ಇದನ್ನು 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ ಪ್ಲಸ್ಸು ಸಿಕೆಂಟ್ ಸ್ಕ್ವೇರ್ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಟ್ರಿಗ್ನಾಮೆಟ್ರಿ ಐಡೆಂಟಿಟೀಸ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಕೊಸಿಕೆಂಟ್ನ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರಿಬೋದು. ಮತ್ತು ಸಿಕೆಂಟ್ನ ಏನೋ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇವಾಗ ಅಬ್ಸರ್ವ್ ಮಾಡಿ. 5 ಪ್ಲಸ್ 1 6, 6 ಪ್ಲಸ್ 1 7 ಪ್ಲಸ್ಸು ಏನಾಯಿತು? ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ವಿಚ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಫ್ ದ ಈಕ್ವೇಷನ್. ಆರ್ ಎಚ್ ಎಸ್ ಅಲ್ಲಿ ಏನು ನೋಡಿರೋದು? 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಎಸ್, ವಿ ಗಾಟ್ ದ ಆರ್ ಎಚ್ ಎಸ್ ಆಸ್ 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ವಿಚ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. Okay, now the 9th question of the same exercise 8.3. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟವ್ರೆ ಅಂದರೆ, ಪ್ರೂವ್ ದಟ್ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎ ವಿಚ್ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ನೋಡಿ ಎಲ್ ಎಚ್ ಎಸ್ ಕೊಟ್ಟಿದ್ದಾರಲ್ಲ, ಎಲ್ ಎಚ್ ಎಸ್ನ ಹಾಗೆ ಬರ್ಕೊಂಡೆ. ಎಲ್ ಎಚ್ ಎಸ್ ವಿಚ್ ಇಸ್ ಈಕ್ವಲ್ ಟು ಈ ಕೊಸಿಕೆಂಟ್ ಕೊಟ್ಟಿದ್ದಾರಲ್ಲ, ಕೊಸಿಕೆಂಟ್ ಎನ ಅದನ್ನ ನಾನು ಏನಂತ ಬರ್ಕೊತೀನಿ ಅಂದರೆ 1 ಡಿವೈಡೆಡ್ ಬೈ ಸೈನ್ ಎ. ಇದು ಬೇಸಿಕ್ ಡೆಫಿನೇಷನ್. ಕೊಸಿಕೆಂಟ್ ಎ ಈಸ್ ಈಕ್ವಲ್ ಟು 1 ಬೈ ಸೈನ್ ಎ. ಈ ಮೈನಸ್ ಹಾಗೆ ಬರ್ಕೊಂಡೆ. ನೆಕ್ಸ್ಟು ಸೈನ್ ಎ. ನಾವು ಈ ಸೀಕೆಂಟ್ನ ನಾನು ಏನಂತ ಬರಿಬೋದು ಅಂದರೆ 1 ಬೈ ಕಾಸ್ ಎ, ದ ಬೇಸಿಕ್ ಡೆಫಿನೇಷನ್, ಮೈನಸ್ ಕಾಸ್ ಎ. ಸೊ ಇವಾಗ ನೋಡಿ, ಲುಕ್ ಅಟ್ ದೀಸ್ ಟು ಎಕ್ಸ್ಪ್ರೆಷನ್ ಕೇರ್ಫುಲಿ. ಏನು ಮಾಡ್ಬೋದು? ಎಸ್, ಎಲ್ ಸಿ ಎಮ್ ತಗೋಬೋದು ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, ಹೌದಲ್ವಾ? ಸೊ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ? 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಅದೇ ಥರ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಆಯಿತಾ? ಇವಾಗ ನಮಗೆ ಒಂದು ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಇದೆ. ಏನಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಬರ್ಕೋಬೋದು. ಅದೇ ಥರ ಕಾಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಆ್ಯಂಡ್ ಸೈನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಈ ಥರ ಬರೀಬೋದು. ಇಲ್ಲಿ ನೋಡಿ, ಇಲ್ಲಿ ಇವಾಗ ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಇದೆಯಲ್ಲ, ದ ಬೇಸಿಕ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. 1 ಮೈನಸ್ ಸೈನ್ ಸ್ಕ್ವೇರ್ನ ನಾನು ಏನಂತ ಬರೀಬೋದು? ಕಾಸ್ ಸ್ಕ್ವೇರ್. ಅಂದರೆ ಈ ಫುಲ್ಲು ಟರ್ಮ್ನ ನಾನು ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದು, ಡಿವೈಡೆಡ್ ಬೈ ಸೈನ್ ಎ ಆ್ಯಸ್ ಇಟ್ ಈಸ್ ಇಂಟು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ನ ಏನಂತ ಬರ್ಕೋಬೋದು? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನಂತ ಬರೀಬೇಕು? ಡಿವೈಡೆಡ್ ಬೈ ಕಾಸ್ ಎ. ಆಯಿತಾ? ಸೊ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಟರ್ಮು ಏನಾಗುತ್ತೆ? ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1. ಈಗ ಮಲ್ಟಿಪ್ಲೈ ಮಾಡೋದು ಹಂಗೆ ಬರ್ಕೊಳ್ಳೋದು. ನೋಡಿ, ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕಾಸ್ ಎ ಇದೆಯಲ್ಲ, ಈ ಕಾಸ್ ಎ 1 ಕಾಸ್ ಎ ಕ್ಯಾನ್ಸಲ್ ಆಯಿತು. ಅಲ್ಲಿ ಏನು ಉಳಿತು? ಕಾಸ್ ಎ ಉಳಿತು. ಫಸ್ಟ್ ಸೈನ್ ಟರ್ಮ್ ಬರ್ತೀನಿ. ಸೈನು 1 ಸೈನ್ ಕ್ಯಾನ್ಸಲ್ ಆಯಿತು. ಸೊ ಸೈನ್ ಎ ಇಂಟು ಕಾಸ್ ಎ ಅಂತ ಆಯಿತು ಆಫ್ಟರ್ ಸಿಂಪ್ಲಿಫೈಯಿಂಗ್. ಸೊ ಅಷ್ಟು ಸಿಂಪ್ಲಿಫೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ಇದನ್ನ ನಾನು ಏನಂತ ಬರಿತೀನಿ ಅಂದರೆ ಸೈನ್ ಎ ಡಿವೈಡೆಡ್ ಬೈ 1 ಅಂತ ಬರಿತೀನಿ. ಏನಕ್ಕಂದರೆ ಟು ಗೆಟ್ ದ ಆರ್ ಎಚ್ ಎಸ್ ಆಫ್ ದ ರಿಕ್ವೈರ್ಡ್ ಈಕ್ವೇಷನ್. ಆರ್ ಎಚ್ ಎಸ್ ಫೈಂಡ್ ಔಟ್ ಮಾಡೋಕ್ಕೆ
ಸೈನ್ ಎ ಡಿವೈಡೆಡ್ ಬೈ 1 ಅಂತ ಬರಿತೀನಿ. ಸೊ ನಮಗೆ ಗೊತ್ತು, ಇಲ್ಲಿ ಯೂಸ್ ಮಾಡಿದ್ದೀವಿ. 1 ಪ್ಲೇಸಲ್ಲಿ ಏನಂತ ಬರ್ಕೋಬೋದು, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬರ್ಕೋಬೋದು. ಕರೆಕ್ಟ್ ಅಲ್ವಾ? 1 ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1. ಈ 1 ಪ್ಲೇಸಲ್ಲಿ ನಾನು ಅದನ್ನು ಬರಿತೀನಿ. ಸೊ ಸೈನ್ ಎ ನ್ಯೂಮರೇಟರ್ ಹಾಗೆ ಬರದೆ, ಇಂಟು ಕಾಸ್ ಎನು ಹಾಗೆ ಬರದೆ, ಡಿವೈಡೆಡ್ ಬೈ ಈ 1 ಜಾಗದಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಂಡೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಏನಾರ ಟರ್ಮ್ನ ಕ್ಯಾನ್ಸಲ್ ಆಗುತ್ತಾ? ಯಾವ್ದಾರ ಟರ್ಮು ಕ್ಯಾನ್ಸಲ್ ಆಗುತ್ತಾ? ಯಾವ ಟರ್ಮೂ ಕ್ಯಾನ್ಸಲ್ ಆಗಲ್ಲ. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಆಯಿತು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಫಾರ್ ಬೋತ್ ನ್ಯೂಮರೇಟರ್ NUM ಅಂತ ಬರೆದ್ರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ DEN ಅಂತ ಬರೆದ್ರೆ ಡಿನಾಮಿನೇಟರು ಮಲ್ಟಿಪ್ಲೈ ಬೈ ಸೈನ್ ಎ ಇಂಟು ಕಾಸ್ ಎ. ಅಂದರೆ ನ್ಯೂಮರೇಟ್ರಿಗೆ ಮತ್ತು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಸೈನ್ ಎ ಇಂಟು ಕಾಸ್ ಎ ಮಲ್ಟಿಪ್ಲೈ ಮಾಡಿ ಮತ್ತು ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಲ್ಲ, ಬರೀ ಓನ್ಲಿ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದ್ರೆ ನಮಗೆ ಏನಾಗುತ್ತೆ ನೋಡಿ. ಸೊ ಈಗ ಸೈನ್ ಎ ಇಂಟು ಕಾಸ್ ಎ ಇದೆಯಲ್ಲ, ಆ ಟರ್ಮ್ನ ನ್ಯೂಮರೇಟ್ರಿಗೂ ಡಿವೈಡ್ ಮಾಡಬೇಕು ಮತ್ತು ಡಿನಾಮಿನೇಟ್ರಿಗೂ ಡಿವೈಡ್ ಮಾಡಬೇಕು. ಆಯಿತಾ? ಇಲ್ಲಿ ಡಿವೈಡ್ ಬೈ ದಿಸ್. ಸೊ ಇವಾಗ ನ್ಯೂಮರೇಟ್ರನ್ನ ಬರ್ಕೊಂಡೆ, ಸೈನ್ ಎ ಇಂಟು ಕಾಸ್ ಎ ನಾವು ಯಾವುದರಿಂದ ಡಿವೈಡ್ ಮಾಡಬೇಕು? ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಇಂದ ಡಿವೈಡ್ ಮಾಡಬೇಕು. ಎಗೇನ್ ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಡಿವೈಡ್ ಮಾಡಬೇಕಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಸೈನ್ ಸ್ಕ್ವೇರ್ ಎ ಯಾವುದರಿಂದ ಡಿವೈಡ್ ಮಾಡಬೇಕು? ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಈ ಕಾಸ್ ಎನ ಹಾಗೆ ಬರೆದು ಕಾಸ್ ಸ್ಕ್ವೇರ್ ಎನ ಹಾಗೆ ಬರೆದು ಯಾವುದರಿಂದ ಡಿವೈಡ್ ಮಾಡಬೇಕು? ಸೈನ್ ಎ ಇಂಟು ಕಾಸ್ ಎ. ಇವಾಗ ನೋಡಿ, ಇಲ್ಲಿ ಬರಿತೀನಿ ವಿಚ್ ಈಸ್ ಈಕ್ವಲ್ ಟು ಸೇಮ್ ನಂಬರ್ ಬೈ ಸೇಮ್ ನಂಬರ್ ಈಸ್ ಗೋಯಿಂಗ್ ಟು ವಾಟ್? 1. ಸೊ 1 ಆಯಿತು ನ್ಯೂಮರೇಟ್ರಲ್ಲಿ. ಕಮ್ಸ್ ಟು ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಸೈನು 1 ಸೈನು ಕ್ಯಾನ್ಸಲ್ ಆಯಿತು ಅಲ್ವಾ? ನ್ಯೂಮರೇಟ್ರಲ್ಲಿ ಏನು ಉಳಿತು? ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಉಳಿತು. ಪ್ಲಸ್ ಇಲ್ಲಿ ಕಾಸು 1 ಕಾಸು ಕ್ಯಾನ್ಸಲ್ ಆಯಿತು, ಅಂದರೆ ನ್ಯೂಮರೇಟ್ರಲ್ಲಿ ಕಾಸ್ ಎ ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ಸೈನ್ ಎ ಅಂತ ಬಂತು. ಸೊ ನಮ್ಗೆ RHS ಬಂತಾ? ಬಂದಿಲ್ಲ. 1 ಡಿವೈಡೆಡ್ ಬೈ ವಾಟ್ ಈಸ್ ದ ರೇಷಿಯೋ ಆಫ್ ಸೈನ್ ಎ ಬೈ ಕಾಸ್ ಎ? ಈಸ್ ನಥಿಂಗ್ ಬಟ್ ಟ್ಯಾನ್ ಎ. ಸೈನ್ ಎ ಬೈ ಕಾಸ್ ಎ ರೇಷಿಯೋನ ನಾವು ಟ್ಯಾನ್ ಎ ಅಂತ ಕರಿಬೋದು. ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ, ಇಟ್ ಈಸ್ ಕಾಟ್ ಎ. ಸೊ ಇವಾಗ ನಮ್ಗೆ RHS ಬಂತು, ದಟ್ ಈಸ್ RHS. ವಿ ಗಾಟ್ ದಿ RHS ಫಾರ್ ದ ಗಿವನ್ ಎಕ್ಸ್ಪ್ರೆಷನ್. ಓಕೆ, ಇವಾಗ ದ 10th ಕ್ವಶನ್ನು, ಪ್ರೂವ್ ದಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಬೈ 1 ಮೈನಸ್ ಕಾಟ್ ಎ ದಟ್ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ. ಅಂದರೆ ಈ ಕ್ವಶನಲ್ಲಿ ನಾವೇನು ಮಾಡಬೇಕಂದ್ರೆ, ಇದನ್ನ LHS ಆಗಿ ಕನ್ಸಿಡರ್ ಮಾಡಬೇಕು, ಅದನ್ನು ಟ್ಯಾನ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು, ಮತ್ತು ಇದನ್ನು LHS ಆಗಿ ಕನ್ಸಿಡರ್ ಮಾಡಿ ಇದನ್ನೂ ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಇದು LHS. ಸೊ ಏನು ಮಾಡ್ಬೋದು? LHS ಈಸ್ ಈಕ್ವಲ್ ಟು ದಿಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಹಂಗೆ ಬರ್ಕೊಂಡು ಡಿವೈಡೆಡ್ ಬೈ 1 ಪ್ಲಸ್ ಈ ಕಾಟ್ ಸ್ಕ್ವೇರ್ ಎ ಇದೆಯಲ್ಲ ಅದನ್ನು 1 ಬೈ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬೋದು, ಬೇಸಿಕ್ ಡೆಫಿನೇಷನ್. ಆಯಿತಾ? ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಹಾಗೆ ಬರೆದು ಕೆಳಗಡೆಯಲ್ಲಿ LCM ತಗೋಬೇಕು ಅಥವಾ ಕ್ರಾಸ್ ಮಲ್ಟಿಪ್ಲೈ. ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎ ಅಂತ ಆಯಿತು. ಇವಾಗ ಇದನ್ನು ನ್ಯೂಮರೇಟರ್ ಕಳಿಸ್ಬೇಕು.
which is equal to 1 plus tan square a into ಇದು ಮೇಲ್ಗಡೆ ಹೋದರೆ tan square a divided by ಇದನ್ನ 1 plus tan square a plus 1 ಇರೋದನ್ನ 1 plus tan square a ಅಂತ ಬರಿತೀನಿ. ಜಸ್ಟ್ ಟರ್ಮ್ನ ಇಂಟರ್ಚೇಂಜ್ ಮಾಡೋದು. ಸೊ ಇವಾಗ ನೋಡಿ 1 plus tan square a 1 plus tan square a ಕ್ಯಾನ್ಸಲ್ ಆಯಿತು. ಉಳಿದಿರೋದು ಯಾವುದು ಒಂದೇ ಟರ್ಮು, ದಟ್ ಈಸ್ tan square a. ಇದು RHS ಆಯಿತು. ಪ್ರಾಬ್ಲಮ್ ಮುಗೀತಾ? ನೋ. ಇವಾಗ ಇದನ್ನು ಕನ್ಸಿಡರ್ ಮಾಡಿ ಇದನ್ನು tan square a ಅಂತ ನಾವು ಪ್ರೂವ್ ಮಾಡಬೇಕು. ಆಯಿತಾ? ನೋಡಿ ಇಲ್ಲೂ ಅಷ್ಟೇ ಕಾಟ್ ಇದೆಯಲ್ಲ, ಅದೇ ಟರ್ಮಲ್ಲಿ ಬರಿತೀನಿ. ಸೊ ನೋಡಿ 1 ಮೈನಸ್ tan a ಹಾಗೆ ಬರ್ಕೊಂಡೆ ಡಿವೈಡೆಡ್ ಬೈ 1 ಮೈನಸ್ ಈ ಕಾಟ್ ಎನ 1 ಬೈ tan a ಅಂತ ಬರೆದು ಹೋಲ್ ಥಿಂಗ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲೂ ಅಷ್ಟೇ LCM ನ್ಯೂಮರೇಟರ್ ಹಾಗೆ ಬರಿತೀನಿ. 1 ಪ್ಲಸ್ tan a ಡಿವೈಡೆಡ್ ಬೈ ಇಲ್ಲಿ LCM ತೆಗೆದ್ರೆ ಏನಾಗುತ್ತೆ, tan a ಮೈನಸ್ 1 ಡಿವೈಡೆಡ್ ಬೈ tan a ಆಯಿತು. ವಿಚ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲಿ tan a ಮೈನಸ್ 1 ಇದೆ, ಇಲ್ಲಿ 1 ಮೈನಸ್ tan a ಇದೆ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಅಲ್ಲಿ ಒಂದು ಈ ಟರ್ಮಲ್ಲಿ 1 ಮೈನಸ್ tan a ಹಾಗೆ ಬರ್ಕೊಂಡು ಡಿವೈಡೆಡ್ ಬೈ ಇಲ್ಲಿ ಮೈನಸ್ನ ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 ಮೈನಸ್ tan a ಡಿವೈಡೆಡ್ ಬೈ tan a ಅಂತ ಆಯಿತು. ಸೊ ಇವಾಗ ಇದನ್ನ ದಟ್ ಈಸ್ ಹೋಲ್ ಸ್ಕ್ವೇರ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ tan a. ಇದನ್ನು ನ್ಯೂಮರೇಟರ್ ಕಳಿಸಿದ್ರೆ ಏನಾಗುತ್ತೆ, ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಟರ್ಮ್ಸು ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಆಗುತ್ತೆ. ಸೊ ಇಲ್ಲಿ tan a ಬಂದು ಡಿವೈಡೆಡ್ ಬೈ ಈ ಟರ್ಮು ಮೈನಸ್ 1 ಮೈನಸ್ tan a ದಟ್ ಎಂಟೈರ್ ಟರ್ಮು ಸ್ಕ್ವೇರ್ ಅಂತ ಆಯಿತು. ಸೊ ಇವಾಗ ನೋಡಿ 1 ಮೈನಸ್ tan a 1 ಮೈನಸ್ tan a ಆಯಿತು. ಇವಾಗ ಏನು ಉಳಿತು, ವಿಚ್ ಈಸ್ ಈಕ್ವಲ್ ಟು ಮೈನಸ್ tan a ದಟ್ ಹೋಲ್ ಸ್ಕ್ವೇರ್. ಸೊ ನೆಗೆಟಿವ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಪಾಸಿಟಿವ್ ನಂಬರು, ದಟ್ ಈಸ್ tan square a which is equal to RHS of the expression. Okay now, so far we had discussed till the problem number 10th. Thank you for watching the video. Please do subscribe, support and share. Thank you for once again watching the video.